ಯಾವ ಗಾಡಿ ಇರ್ಲಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ. ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು ಎಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯಾಷನಲ್ ಮತ್ತೊಂದು ಹುಡುಗಿ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನೀವು ಆಲ್ರೆಡಿ ಟೈಟಲ್ ತಮಿಳಲ್ಲಿ ನೋಡಿದ್ದೀರಾ, ಡೆಲಿವರಿ ಬಾಯ್ಸ್ ಬಿ ಕೇರ್ಫುಲ್, ಹುಷಾರಾಗಿರಿ. ಇಲ್ಲ ಅಂತಂದರೆ ನೀವು ಕಷ್ಟಪಟ್ಟು ದುಡಿದ ದುಡ್ಡನ್ನ ಕಳ್ಕೋಬೇಕಾಗುತ್ತೆ. ಸೊ ವಿಷಯ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ನೋಡಿದ್ದೀರಾ ಮೊನ್ನೆ ಒಂದು ಸ್ಟೇಟ್ಮೆಂಟ್ನು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಗಾಡಿ ಆದರೂ ಅಷ್ಟೇ, ನಿಮ್ಮ ಗಾಡಿ ಆದರೂ ಅಷ್ಟೇ, ನೋ ಪಾರ್ಕಿಂಗಲ್ಲಿದ್ದರೆ ಇನ್ನು ಮುಂದೆ ಎತ್ಕೊಂಡು ಹೋಯ್ತಾ ಇರೋದೆ ಅನ್ನೋದೊಂದು ಸ್ಟೇಟ್ಮೆಂಟು. ಸೊ ಅದರ ಅರ್ಥ ಏನಂತಂದರೆ, ನೋ ಪಾರ್ಕಿಂಗಲ್ಲಿ ಹಾಕಬೇಡಿ, ನೋ ಪಾರ್ಕಿಂಗಲ್ಲಿ ಹಾಕಿದ್ರೆ ಟೋಯಿಂಗ್ ಅವರು ತಗೊಂಡು ಹೋಗ್ತಾರೆ ಅಂತ. ಸೊ ಮುಂಚೆ ಎಲ್ಲ ಟೋಯಿಂಗ್ ನಡೀತಿತ್ತು, ಅವಾಗೆಲ್ಲ ಡೆಲಿವರಿ ಬಾಯ್ಸ್, ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸ್ಗಂತ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಸೊ ಏನಕ್ಕೆ ಎತ್ತ ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ಅದು ಆಮೇಲೆ ಮಾತಾಡ್ತೀನಿ. ಫಸ್ಟ್ ಏನು ಈ ಟೋಯಿಂಗಿಂದ ನಮ್ಮ ಡೆಲಿವರಿ ಬಾಯ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಡೋದಾದರೆ, ನೋಡಿ, ಈ ರೆಸ್ಟೋರೆಂಟ್ಗಳ ಹತ್ರ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಹೋದಾಗ ಅರ್ಧಕ್ಕರ್ಧ ಮುಕ್ಕಾಲು ಭಾಗ ರೆಸ್ಟೋರೆಂಟ್ಗಳ ಹತ್ರ ಪಾರ್ಕಿಂಗ್ ಅನ್ನೋದೇ ಇರಲ್ಲ. ನಮಗೆ ಎಕ್ಸ್ಪೆಷಲಿ ಈಗ ಏನು ಗೊತ್ತಾ, ಒಂದು ಆರ್ಡ್ರ ನಾವು ಪಿಕಪ್ ಮಾಡೋಕ್ಕೆ ಹೋದರೆ 15ರಿಂದ 20 ನಿಮಿಷ ಒಂದು ಆರ್ಡ್ರಿಗೋಸ್ಕರ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಆವಾಗ ನಾವು ಗಾಡಿನ ಎಲ್ಲಿ ಪಾರ್ಕ್ ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ, ರೆಸ್ಟೋರೆಂಟ್ ಅವರು ನಮಗೆ ಅಂತ ಒಂದು ಪಾರ್ಕಿಂಗ್ನ ಮಾಡಿಕೊಡ್ಬೇಕು. ಈಗ ಅವ್ರ ರೆಸ್ಟೋರೆಂಟ್ಗೆ ಕಸ್ಟಮರ್ಸ್ ಹೋದರೆ ಹೆಂಗೆ ಅವ್ರಿಗೆ ಪಾರ್ಕಿಂಗ್ ಮಾಡಿಕೊಡ್ತಾರೆ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಆದರೆ ನಮಗೆ ಮಾಡಿಕೊಡ್ಬೇಕು. ಯಾಕಂದರೆ ಈಗ ನಾವು ಆರ್ಡ್ರನ್ನ ಪಿಕ್ ಮಾಡೋಕ್ಕಂತ ರೆಸ್ಟೋರೆಂಟ್ ಹತ್ರ ಹೋಗಿರ್ತೀವಿ, ಆದರೆ ಅವರು ಪಾರ್ಕಿಂಗ್ ಮಾಡಿಕೊಡಲ್ಲ ನಮಗೆ. ನಾವೇನು ಮಾಡ್ತೀವಿ, ಆ ರೆಸ್ಟೋರೆಂಟ್ ಮುಂದೆ ಪಾರ್ಕ್ ಮಾಡ್ಕೊಂಡು ಹೋಗ್ತೀವಿ. ಆವಾಗ ಟೋಯಿಂಗ್ ಅವ್ರು ಏನು ಮಾಡ್ತಾರೆ, ನೋ ಪಾರ್ಕಿಂಗಲ್ಲಿ ಅಂದ್ಬಿಟ್ಟು ಎತ್ತಿ ಹಾಕ್ಕೊಂಡು ಹೋಯ್ತಾ ಇರ್ತಾರೆ. ಸೊ ಈ ಸಮಸ್ಯೆ ಅಂತೂ ನೀವು ನಂಬ್ತಿರೋ ನಂಬಲ್ಲೋ 2020, 21, 22 ಮೇ ಬಿ ಆ ಟೈಮಲ್ಲಿ ಅನಿಸುತ್ತೆ. ಆದರೆ ಒಂದು 2 ಇಯರ್ಸ್ ಬ್ಯಾಕ್ ಹತ್ತತ್ರ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಎಲ್ಲೇ ನಿಲ್ಲಿಸಿದ್ರು ಕೂಡ ಎತ್ತಾಕೊಂಡು ಹೋಗ್ಬಿಡ್ತಾಯಿದ್ರು ನೋ ಪಾರ್ಕಿಂಗಲ್ಲಿ. ಸೊ ಆವಾಗ ಒಂದು ಸರಿ ನೋ ಪಾರ್ಕಿಂಗಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರೆ 1000 ರೂಪಾಯಿ, 500 ರೂಪಾಯಿ ತುಂಬ ಖರ್ಚುಗಳು ಮಾಡಬೇಕಾಗುತ್ತೆ. ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ, ಸರ್ ನಾನು ಡೆಲಿವರಿ ಬಾಯ್ ಮಾಡ್ತಿದ್ದೀನಿ, ಒಂದಷ್ಟು ಜನ ಬಿಟ್ಕೊಂಡು ಕಳಿಸ್ಬಿಡೋರು. ಯಾಕಂದರೆ ಬಿಡಪ್ಪ ಅಯ್ಯಪ್ಪ ಅಂದ್ಬಿಟ್ಟು ಬಿಟ್ಟು ಕಳಿಸ್ಬಿಡೋರು. ಬಟ್ ಒಂದಷ್ಟು ಜನ ಇಲ್ಲಪ್ಪ ಫೈನ್ ಕಟ್ಟಲೇಬೇಕು ನೀವು, ನಿಮ್ದು ಹಳೆ ಫೈನ್ಗಳಿದೆ ಅದು ಇದೆ ಅಂದ್ಬಿಟ್ಟು ಕಟ್ಸ್ಕೊತಾ ಇದ್ರು. ಸೊ ನಾನೇ ಅಷ್ಟೆಲ್ಲ ಯಾಕೆ, ನನ್ನ ಗಾಡಿನೇ ಒಂದು 2-3 ಸರಿ ತಗೊಂಡು ಹೋಗ್ಬಿಡುವಂತಹ ಇದೆ. ಲೈಕ್ ನಂದೇ ಹೋಗ್ಬಿಟ್ಟು ಕೇಳಿಕೊಂಡು, ಸರ್ ಪ್ಲೀಸ್ ಸರ್, ಈಗ ಒಂದು ದಿನಕ್ಕೆ ಏನೋ ಕಷ್ಟಪಟ್ಟು ದುಡಿತೀನಿ ಸರ್, ರೆಸ್ಟೋರೆಂಟ್ಗಳ ಹತ್ರ ಪಾರ್ಕಿಂಗ್ ಇಳಿದ್ರೆ ಹಾಕ್ಬಿಟ್ಟೆ ಸರ್, ತಪ್ಪಾಯಿತು ಸರ್, ನೆಕ್ಸ್ಟ್ ಹಾಕಲ್ಲ ಸರ್, ಹಂಗೆ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಬೇಲಾಡಿಕೊಂಡು ಗಾಡಿನ ತೊಗೊಂಬಂದಿರೋಂಥ ದಿನಗಳು ಕೂಡ ಇದೆ. ಸಾಲ ಮಾಡಿ ಅಂದರೆ ಹಿಡಿದ್ಬಿಟ್ಟು ಇಲ್ಲಪ್ಪ ಕಟ್ಟಲೇಬೇಕು ಅಂದಾಗ ಅಲ್ಲಿ ಇಲ್ಲಿ ಸಾಲ ಮಾಡಿ ಕಟ್ಟಿರೋ ದಿನಗಳು ಇದ್ದಾವೆ. ಸೊ ಈ ಟೋಯಿಂಗ್ ಅನ್ನೋದು ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ. ಯಾಕಂತಂದರೆ ರೆಸ್ಟೋರೆಂಟ್ ಅವರು ಎಲ್ಲೂ ಪಾರ್ಕಿಂಗ್ ಮಾಡಿಕೊಡಲ್ಲ ನಮಗೆ. ಪಾರ್ಕಿಂಗ್ ಅಂತ ಮಾಡಿಕೊಡೋದು ರೆಸ್ಟೋರೆಂಟ್ಗಳಂತಂದರೆ ಒಂದು ನನಗೋದ್ರ ಪ್ರಕಾರ ಮಾಲ್ಸು, ಅದು ಬಿಟ್ಟರೆ ಇನ್ನು ಅಲ್ಲಲ್ಲೋ ಒಂದೊಂದು ರೆಸ್ಟೋರೆಂಟಲ್ಲಿ ಇರ್ತದೆ. ಆದರೆ ಕೆಲವು 90% ರೆಸ್ಟೋರೆಂಟ್ಗಳಲ್ಲಿ ಪಾರ್ಕಿಂಗ್ ಇರೋಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾವೆಲ್ಲಿ ನಿಲ್ಸೋಣ ಗಾಡಿನ? ಈಗ ಒಂದು ಆರ್ಡ್ರನ್ನ ಪಿಕ್ ಮಾಡೋಣ ಅಂತ ಹೋಗಿರ್ತೀವಿ, ಕೆಲವರು ಬೇಗ ಅದರ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಆ ಟೈಮಲ್ಲಿ ನಮಗೇನು ತೊಂದರೆ ಆಗೋಲ್ಲ, ಬೇಗ ಆರ್ಡ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸೊ ಅದೊಂದು ಸಮಸ್ಯೆ ಇಲ್ಲ. ಬಟ್ ಕೆಲವು ಕಡೆ ಆರ್ಡ್ರ್ಗಳು ಲೇಟ್ ಮಾಡಿಬಿಡ್ತಾರೆ. ಹಂಗಂತ ಬಂದು ನಾವು ಗಾಡಿ ಹತ್ರ ಬಂದು ಕುತ್ಕೊಂಡಿರೋಣ ಬಿಡು, ಟೋಯಿಂಗ್ ಮಾಡಿಬಿಡ್ತಾರೆ, ಗಾಡಿ ಹತ್ರನೇ ಕುತ್ಕೊಂಡ್ಬಿಡೋಣ ಅಂತಂದರೆ ಆವಾಗ ರೆಸ್ಟೋರೆಂಟ್ ಅವ್ರು ಸರಿಯಾಗಿ ಆರ್ಡ್ರನ್ನ ಬೇಗ ಕೊಡೋಲ್ಲ. ಆವಾಗ ಅವ್ರ ಕಾಟಾಚಾರಕ್ಕೆ ಕೆಲಸ ಮಾಡ್ತಾರೆ. ಆವಾಗ ನಾವು ಅಲ್ಲೇ ಇದ್ದು ಪ್ಯಾಕ್ ಮಾಡಿಸ್ಕೊಂಡು ಆರ್ಡ್ರನ್ನ ಪಿಕ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಕಡೆ ಸಮಸ್ಯೆನೇ. ಈ ಪ್ರಾಬ್ಲಮ್ಮು ನಾವು ಮುಂದೆ ಅಂತೂ ತುಂಬ ಫೇಸ್ ಮಾಡ್ತಿದ್ವಿ. ಇನ್ನು ನಮ್ಮ TLಗಳಿಗೆ ಕಂಪ್ನಿಯವ್ರಿಗೆ ಏನಾದರೂ ಹೇಳಿದ್ರೆ ಅವರುಗಳು ಅದ್ರ ಬಗ್ಗೆ ಕ್ಯಾರೆ ಅನ್ನಲ್ಲ. ಯಾಕಂತಂದರೆ ಅವ್ರಿಗೇನು ಒಟ್ಟಿನಲ್ಲಿ ಆರ್ಡ್ರ್ಗಳು ಮೂವ್ ಆಗಬೇಕು, ಆರ್ಡ್ರ್ಗಳು ಇದು ಮಾಡಬೇಕಷ್ಟೇ. ಅವ್ರಿಗೆ ಹೇಳಿದ್ರೆ ಹಾಂ ಸರ್ ರೆಸ್ಟೋರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತಾರೆ, ಆದರೆ ಇನ್ಫಾರ್ಮ್ ಮಾಡೋಲ್ಲ. ಮೆಜಾರಿಟಿ ರೆಸ್ಟೋರೆಂಟ್ಗಳವರು ಫುಟ್ಪಾತು ಅಲ್ಲಿ ಇಲ್ಲಿ ಹಾಕಂತಾರೆ. ನಾವು ಅಲ್ಲಿ ಹಾಕ್ಬಿಟ್ಟು ಹೋದರೆ ಈ ಥರ ನೋ ಪಾರ್ಕಿಂಗ್ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಬ್ಬರ ಹತ್ರ, ಕಂಪ್ನಿಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಡೆಲಿವರಿ ಬಾಯ್ಸ್ಗೆ ರೆಸ್ಟೋರೆಂಟ್ ಹತ್ರ ನಮಗೆ ಆದಂಥ ಪಾರ್ಕಿಂಗ್ನ ಮಾಡ್ಕೊಡೋಕ್ಕೆ ಹೇಳಿ, ಅಥವಾ ರೆಸ್ಟೋರೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ನೀವು ಒಂದಷ್ಟು ಪಾರ್ಕಿಂಗ್ನ ನಮಗೆ ಮಾಡಿಕೊಡಿ ಅಂತ. ಇಲ್ಲ ಅಂದರೆ ನಮ್ಮ ಸರ್ಕಾರ ಅಥವಾ ನಮ್ಮ ಟೋಯಿಂಗ್ ಮಾಡೋರ ಹತ್ರ ನಾನೊಂದು ಕೇಳ್ಕೊಳ್ಳೋದೇನಪ್ಪ ಅಂದರೆ, ದಯವಿಟ್ಟು ಡೆಲಿವರಿ ಬಾಯ್ಸ್ನ ಒಂಚೂರು ನೋಡ್ಕೊಳ್ಳಿ ಅಂದರೆ
ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಬಟ್ ಆದರೆ ನಾವು ಇಲ್ಲಿ ಇಂಟೆನ್ಷನಲಿ ನಾವು ಬೇಕು ಅಂತ ನೋ ಪಾರ್ಕಿಂಗಲ್ಲಿ ಹಾಕಲ್ಲ. ನಾವು ಮಾಡೋದೇನಪ್ಪ ಅಂತಂದರೆ, ಈಗ ಆರ್ಡ್ರನ್ನ ಬೇಗ ಕೊಡ್ತಾರೆ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿರ್ತೀವಿ, ಆದರೆ ಅಲ್ಲಿ ಲೇಟಾಗಿ ಕೊಡ್ತಾರೆ. ಆ ಟೈಮಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ನಮ್ಮ ಸರ್ಕಾರ ಹತ್ರ ಹೇಳೋದೇನಂತಂದರೆ, ನೀವಾದರೂ ಒಂದು ಆದೇಶ ಕೊಡಿ ರೆಸ್ಟೋರೆಂಟ್ಗಳಿಗೆ, ನೀವೇ ಸಪ್ರೇಟ್ ಒಂದು ಪಾರ್ಕಿಂಗ್ನ ಮಾಡಿಕೊಡಿ ಅಂತ ಒಂದು ಆದೇಶ ಕೊಡಿ. ಇಲ್ಲ ಇದಕ್ಕೆ ಏನಾದರೂ ಒಂದು ಪರಿಹಾರನ ನೀವೇ ಏನಾದರೂ ಮಾಡಿಕೊಡ್ಬೇಕು. ಇಲ್ಲಿ ನಮಗೋದ್ರ ಪ್ರಕಾರ ರೆಸ್ಟೋರೆಂಟ್ ಅವರು, ಕಂಪ್ನಿಯವರು, ಗೌರ್ಮೆಂಟ್ ಅವರು, ಈ ಮೂರು ಏನಾದರೂ ಒಂದು ಪರಿಹಾರ ತಂದು ಇದಕ್ಕೆ ಒಂದು ಮಾಡಲಿಲ್ಲ ಅಂತಂದರೆ ನಮ್ಮ ಡೆಲಿವರಿ ಬಾಯ್ಸ್ಗಂತೂ ತುಂಬ ಕಷ್ಟ ಆಗುತ್ತೆ. ಇನ್ನು ನಾರ್ಮಲ್ ಜನಕ್ಕೆ ಅಂತಂದರೆ, ಈಗ ನೋಡಿ ಯಾರೇ ತಪ್ಪು ಮಾಡಿದ್ರು ತಪ್ಪೇನೆ. ಈಗ ನೋ ಪಾರ್ಕಿಂಗಲ್ಲಿ ಹಾಕೋದ್ರಿಂದ ಗಾಡಿಗಳು ಏನದು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಗಾಡಿಗಳು ಓಡ್ಸೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾನು ಒಪ್ಕೊತೀನಿ, ಅದರಿಂದ ಪ್ಲಸ್ ಅಂತ ನಾನು ಹೇಳಲ್ಲ. ಅದರಿಂದ ಏನೋ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸೋದು ಒಳ್ಳೆಯದು ಅಂತ ನಾನು ಹೇಳಲ್ಲ, ಅದು ತಪ್ಪೇನೆ. ಬಟ್ ಆದರೆ ಅದನ್ನು ನಮ್ಮ ಡೆಲಿವರಿ ಬಾಯ್ಸ್ ಅಂತೂ ತುಂಬ ಮಾಡ್ತಾರೆ, ತುಂಬ ಮಾಡ್ತೀವಿ. ಏನಕ್ಕೆ ಅಂತಂದರೆ ಹೇಳಿದ್ನಲ್ಲ ಆಗಲೇ, ನಮಗೇನು ಬೇರೆ ಆಪ್ಷನ್ ಇಲ್ಲ, ನಾವೆಲ್ಲೂ ಬೇರೆ ಕಡೆ ನಿಲ್ಸೋಕ್ಕಾಗಲ್ಲ. ಇನ್ನೆಲ್ಲಾದರೂ ಪಾರ್ಕಿಂಗ್ನ ಹತ್ರ ನೀವು ಹುಡುಕಿ ನಿಲ್ಲಿಸಿ ಬರಬೇಕಂದ್ರೆ ಅರ್ಧ ಕಿಲೋಮೀಟ್ರ್, ಮುಕ್ಕಾಲು ಕಿಲೋಮೀಟ್ರ್ಗಳು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅದರಲ್ಲೂ ಕೆಲವು ಏರಿಯಾಗಳಲ್ಲಿ ಅಂತೂ ತುಂಬ ಅಂದರೆ ತುಂಬ ಕಷ್ಟ. ಈಗ MG ರೋಡ್ ಅಂತ ತೊಗೊಂಡ್ಬಿಟ್ರೆ, ನಮ್ಮ BL ರೋಡ್ ತೊಗೊಂಡ್ರೆ, ಸೊ ತುಂಬ ಕಷ್ಟ ಆಗುತ್ತೆ. ಈ 80 ಫೀಟ್ ರೋಡ್ಗಳು ಅವು ಇವು ಅಂತ ಇರ್ತವೆ, ಅಲ್ಲಿ ಪಾರ್ಕಿಂಗ್ಗಳೇ ನಮಗೆ ಸಿಗಲ್ಲ. ಅಲ್ಲೆಲ್ಲೋ ಗಾಡಿ ನಿಲ್ಲಿಸಿ ನಡ್ಕೊಂಬರ್ಬೇಕಂದ್ರೆ ನಮ್ಗೆ ಆಗಲ್ಲ. ಯಾಕಂತಂದರೆ ಅರ್ಧ ಕಿಲೋಮೀಟ್ರ್, ಮುಕ್ಕಾಲು ಕಿಲೋಮೀಟ್ರ್ ನಡಿಬೇಕಂತಂದರೆ ದಿನ ಆರ್ಡ್ರನ್ನ ಎಲ್ಲೆಂತ ಇದು ಮಾಡೋಣ. ಸೊ ಇದೊಂದು ಚೂರು ನನ್ನ ಪ್ರಕಾರ ಗೌರ್ಮೆಂಟೇ ಆಗಲಿ ಅಥವಾ ನಮ್ಮ ರೆಸ್ಟೋರೆಂಟ್ಗಳೇ ಆಗಲಿ, ಕಂಪ್ನಿಯವರಿಗೇ ಆಗಲಿ, ನಮ್ಮ ಡೆಲಿವರಿ ಬಾಯ್ಸ್ ಮೇಲೆ ಒಂದು ಚೂರು ಕರುಣೆ. ಫಸ್ಟ್ ಆಫ್ ಆಲ್ ನಿಮಗೆ ಕರುಣೆ ಅಂತೂ ಇಲ್ಲ ಬಿಡಿ, ಡೆಲಿವರಿ ಬಾಯ್ಸ್ ಮೇಲೆ ಕರುಣೆ ಬರೋದು ಇಲ್ಲ ನಿಮಗೆ, ಅದು ನಮ್ಮ ಮನೆ ಬರ. ನಾವು ಅದನ್ನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಮನೆ ಬರ, ಅದು ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ವಿಚಾರದಲ್ಲಾದ್ರೂ ಅಟ್ಲೀಸ್ಟ್ ಕಂಪ್ನಿಯವರು ಒಂದು ರೂಲ್ನ ಮಾಡಿ. ಯಾಕಂದರೆ ರೆಸ್ಟೋರೆಂಟ್ ಅವ್ರಿಗೆ ನಮ್ಮಿಂದ ಪ್ಲಸ್ಸೇ ಇದೆ ಅಂತೂ ನಮ್ಮಿಂದ ಮೈನಸ್ ಏನಿಲ್ಲ. ಈಗ ನಾವು ಹೋಗಿ ಆರ್ಡ್ರ್ ಪಿಕ್ ಮಾಡಿ ಡ್ರಾಪ್ ಮಾಡೋದ್ರಿಂದ ಅವ್ರಿಗೆ ದುಡ್ಡು ಬರುತ್ತೆ ಆ್ಯಂಡ್ ಕಂಪ್ನಿಯವ್ರಿಗೂ ದುಡ್ಡು ಬರುತ್ತೆ. ಸೊ ನೀವು ಕಂಪ್ನಿಯವರು ಒಂದು ಇತ್ಯರ್ಥ ಮಾಡಿಕೊಂಡು ಒಂದೇನೋ ಒಂದು ನಮಗೆ ಅಂತ ಒಂದು ಪಾರ್ಕಿಂಗ್. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಐಡಿಯಾ ಹೇಳೋದಾದರೆ, ಈಗ ಸ್ವಿಗ್ಗಿ ಕಂಪ್ನಿಯವರು ರೆಸ್ಟೋರೆಂಟವರು ಮಾತುಕತೆ ಮಾಡಿಕೊಂಡು ಒಂದು ರೋಡಲ್ಲಿ ಒಂದು 5 ರೆಸ್ಟೋರೆಂಟ್ ಇರ್ತವೆ. ಒಂದು 5 ರೆಸ್ಟೋರೆಂಟ್ ಅವರು ಸೇರಿ ಒಂದು ಪಾರ್ಕಿಂಗ್ನ ಸ್ಲಾಟ್ನ ಮಾಡಿ ಅಲ್ಲಿ ಡೆಲಿವರಿ ಬಾಯ್ಸ್ಗಂತಲೇ ನಿಲ್ಲಿಸಿದ್ರೆ ಸೊ ಅವಾಗ ಮೇ ಬಿ ಈ ಪ್ರಾಬ್ಲಮ್ ಬರೋಲ್ಲ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಡೆಲಿವರಿ ಬಾಯ್ಸ್ಗೂ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡೋದೇನಂತಂದರೆ, ನಿಲ್ಲಿಸ್ಬಿಡ್ತೀರಾ, ಹೋಗ್ಬಿಡ್ತೀರಾ, ಇಲ್ಲ ಒನ್ ವೇಲ್ ನುಗ್ಗೋದು ಆ್ಯಂಡ್ ಸಿಗ್ನಲ್ ಜಂಪ್ ಮಾಡೋದು ದಯವಿಟ್ಟು ಈ ರೀತಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಟ್ರಾಫಿಕ್ ರೂಲ್ಸ್ ಅಂತೂ ವೈಲೇಷನ್ನ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಮೇಲೆ ಡೆಲಿವರಿ ಬಾಯ್ಸ್ ಅಂದ್ರೇ ಒಂಥರ ನೋಡೋ ರೀತಿಯೇ ಬೇಡ. ಅವರು ಎರ್ರಾಬಿರಿ ಗಾಡಿ ಹೊಡಿತಾರೆ, ಅವರು ಹೆವಿಯಾಗಿ ಓಡಿಸ್ತಾರೆ. ಬಟ್ ನಾವೇನಕ್ಕೆ ಆ ಥರ ಓಡಿಸ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರ್ತದೆ, ಪಬ್ಲಿಕ್ಕಿಗೆ ಗೊತ್ತಿರಲ್ಲ. ಸೊ ಫುಟ್ಪಾತ್ಗಳ ಮೇಲೆಲ್ಲ ಓಡಿಸೋದು ಆ್ಯಂಡ್ ಇವೆಲ್ಲ ನಾವು ಮಾಡ್ತೀವಿ, ಇಲ್ಲ ನಾನು ಹೇಳಲ್ಲ. ಅದು ಏನಕ್ಕೆ ಮಾಡ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರ್ತದೆ. ಬಟ್ ಕೆಲವರು ಇಂಟೆನ್ಷನಲ್ಲಿ ಯಾರೋ ಒಬ್ಬ ಮಾಡೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲಿ ಕೆಲವರು ಮಾಡೋದೇನಂತಂದರೆ ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಹೊಡೆಯಬೇಕು ಅನ್ನೋದು. ಸೊ ಎಲ್ಲಂದರೆ ಅಲ್ಲಿ ಹೋಗ್ತೀವಿ, ಗಾಡಿ ಪಾರ್ಕ್ ಮಾಡ್ತೀವಿ, ಸೊ ಪಟ್ಪಡ ಅಂತ ಹೋಗೋಣ, ಪಟ್ಪಡ ಅಂತ ತೊಗೊಂಬಂದ್ಬಿಡೋಣ ಅಂತ ಹೋಗ್ತೀವಿ. ಬಟ್ ಆದರೆ ಅಲ್ಲಿ ರೆಸ್ಟೋರೆಂಟ್ ಅವ್ರು ರೆಡಿ ಇಟ್ಟಿರಲ್ಲ. ಸೊ ಅಲ್ಲಿ ರೆಸ್ಟೋರೆಂಟ್ ಅವ್ರು ಮಾಡೋ ಮಿಸ್ಟೇಕಿಂದ ನಮ್ಮ ಗಾಡಿಗೆ ಇಲ್ಲಿ ಎತ್ಕೊಂಡು ಹೋಗ್ಬಿಟ್ರೆ ಸೊ ತುಂಬ ಕಷ್ಟ ಆಗುತ್ತೆ. ನೀವು ನಮ್ಮಲ್ಲ ಒಂದು ಟೈಮಲ್ಲಿ ನಾನು ಹೇಳಿದ್ದೀನಲ್ಲ, ಇದು ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಕೈಯಲ್ಲಿ ಫುಡ್ ಇಟ್ಕೊಂಡು ಟೋಯಿಂಗ್ ಗಾಡಿಯಿಂದ ಓಡ್ಕೊಂಡು ಹೋಗಿರೋಂಥ ದಿನಗಳಿದ್ದಾವೆ. ನಾನೇನೇ ಒಂದು ಟೈಮಲ್ಲಿ ನನಗೆ ನೆನಪಿದೆ, BL KFC ಹತ್ರ ಒಂದು ಆರ್ಡ್ರನ್ನ ಪಿಕ್ ಮಾಡ್ಕೊಂಡಿರ್ತೀನಿ. ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಬರೋ ಅಷ್ಟಿಗೆ ನನ್ನ ಗಾಡಿ ಟೋಯಿಂಗ್ ಎಲ್ಲ ಹೋಗ್ಬಿಟ್ಟಿರ್ತದೆ. ಓಡ್ಕೊಂಡು ಹೋಗ್ತೀನಿ ಟೋಯಿಂಗ್ ಹತ್ರಗೆ, ಅವ್ರನ್ನ ನಾನು ಹತ್ಸೋಕ್ಕೂ ಬಿಡೋಲ್ಲ. ಟೋಯಿಂಗ್ ಗಾಡಿಗೆ ತಣ ಅಟ್ಲೀಸ್ಟ್ ಅಲ್ಲವರೆಗೂ ಬರ್ತೀನಿ ಅನ್ನಂದ್ರೆ ಹತ್ಸೋಕ್ಕೂ ಬಿಡೋಲ್ಲ ನನ್ನನ್ನು. ಆಮೇಲೆ ಬೇರೆ ಗಾಡಿನ ಫ್ರೆಂಡ್ಸ್ ಹತ್ರ ಕರೆಸ್ಕೊಂಡು ಆಮೇಲೆ ಹೋಗಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಫೈನ್ ಕಟ್ಟು ಅಂತಾರೆ. ಸರಿ, ಓಕೆ, ಫೈನ್ ಕಟ್ಟೋದು ಅದೊಂದು ಎಲ್ಲ ಬೇರೆ, ತಪ್ಪು ಮಾಡಿದರೆ ಕಟ್ಟಲೇಬೇಕು. ಬಟ್ ಈಗ ಹೆಂಗಂದರೆ, ನಾನು ಬೇಕು ಅಂತ ಇಂಟೆನ್ಷನಲ್ಲಿ ಅಲ್ಲಿ ನೋ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಹೋಗಿರಲ್ಲ. ಬಟ್ ನಾನು ಆರ್ಡ್ರನ್ನ ಬೇಗ ಪಿಕ್ ಮಾಡ್ಕೊಂಡು ಬಂದ್ಬಿಡೋಣ ಅಂತಲೇ ಹೋಗಿರ್ತೀನಿ. ಬಟ್ ರೆಸ್ಟೋರೆಂಟ್ ಅವ್ರು ಲೇಟ್ ಮಾಡಿಬಿಡ್ತಾರೆ. ಸೊ ರೆಸ್ಟೋರೆಂಟ್ ಅವರು ದಯವಿಟ್ಟು ಇದಕ್ಕೆ ಏನಾದರೂ ಒಂದು ರೆಸ್ಟೋರೆಂಟ್ ಅವರು, ಕಂಪ್ನಿಯವರು, ಸರ್ಕಾರದವರು ಒಂದು ನಮ್ಮ ಡೆಲಿವರಿ ಬಾಯ್ಸ್ ಮೇಲೆ ಒಂಚೂರು ಕಣ್ಣಾಕಿ ಕರುಣೆ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ಎಷ್ಟು ಜನಕ್ಕೆ ಇಂಪ್ಯಾಕ್ಟ್ ಆಗಿದೆ, ಇದರಿಂದ ನೀವೇನಾದರೂ ಕಷ್ಟಪಟ್ಟಿದ್ದೀರಾ, ನಿಮ್ಗೆ ಏನಾದರೂ ಅಂದರೆ ಯಾವಾಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಿಂದ ಮುಂದೆ ಅಕಸ್ಮಾತ್ ಟೋಯಿಂಗು ಬಂದು ನಮಗೇನಾದರೂ ಇದರಿಂದ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂತಂದರೆ ನಾನೊಬ್ಬ ಇದ್ರ ಬಗ್ಗೆ ಮಾತಾಡಿದ್ರೆ ಸಾಕಾಗಲ್ಲ, ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡಿದ್ರೆ ತಲುಪಿದ್ರೆ ಅಟ್ಲೀಸ್ಟ್ ನಮ್ಮಿಂದ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ. ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮೆನ್ಷನ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.